ಹೊಸಾನ ಭಾನುವಾರ ಕ್ರೈಸ್ತ ವಿಶ್ವಾಸದ ಪವಿತ್ರ ವಾರದ ಆರಂಭವನ್ನು ಸೂಚಿಸುತ್ತದೆ. ಇದು ಯೇಸುಕ್ರಿಸ್ತರು ಜೆರುಸಲೇಮ್ ನಗರಕ್ಕೆ ವಿಜಯೋತ್ಸವದೊಂದಿಗೆ ಪ್ರವೇಶಿಸಿದ ದಿನದ ಸ್ಮರಣೆಯಾಗಿದೆ. ಯೇಸುಕ್ರಿಸ್ತರು ರಾಜಾದಿರಾಜನಾಗಿ ಜೆರುಸಲೇಮ್ ಪ್ರವೇಶಿಸಿದಾಗ ಜನರು ತಮ್ಮ ಮೇಲಂಗಿಗಳನ್ನು ಮತ್ತು ಖರ್ಜೂರದ ಗರಿಗಳನ್ನು ದಾರಿಯಲ್ಲಿ ಹಾಸಿ ದಾವೀದನ ಪುತ್ರನಿಗೆ ಹೋಸಾನ ಎಂದು ಜಯಘೋಷ ಮಾಡಿದರು. ಆದರೆ ಈ ಘಟನೆಯ ಹಿಂದೆ ನಮಗೆ ತಿಳಿಯಬೇಕಾದ ಕೆಲವು ಪ್ರಮುಖ ಸತ್ಯಗಳಿವೆ. ಯೇಸುಕ್ರಿಸ್ತರು ಯಾವುದೇ ಯುದ್ಧದ ಕುದುರೆಯ ಮೇಲೆ ಬರಲಿಲ್ಲ, ಬದಲಾಗಿ ಶಾಂತಿಯ ಸಂಕೇತವಾದ ಕತ್ತೆಯ ಮರಿಯ ಮೇಲೆ ಕುಳಿತು ಬಂದರು. ಇದು ಅಧಿಕಾರಕ್ಕಿಂತ ಸೇವೆಯೇ ದೊಡ್ಡದು ಎಂಬ ಸಂದೇಶವನ್ನು ನೀಡುತ್ತದೆ. ಇಂದು ಹೋಸಾನ ಹಾಡಿದ ಅದೇ ಜನಸಮೂಹವೇ ಕೆಲವು ದಿನಗಳ ನಂತರ ಅವನನ್ನು ಶಿಲುಬೆಗೆ ಏರಿಸು ಎಂದು ಕೂಗುವರು. ಇದು ಲೌಕಿಕ ಹೊಗಳಿಕೆಗಳು ಎಷ್ಟು ಅಸ್ಥಿರ ಮತ್ತು ಮನುಷ್ಯನ ಮನಸ್ಸು ಎಷ್ಟು ಬೇಗ ಬದಲಾಗುತ್ತದೆ ಎಂಬುದನ್ನು ನಮಗೆ ತೋರಿಸಿಕೊಡುತ್ತದೆ. ಯೇಸುವು ಲೌಕಿಕ ಸಾಮ್ರಾಜ್ಯವನ್ನು ಕಟ್ಟಲು ಬರಲಿಲ್ಲ, ಬದಲಾಗಿ ಮನುಕುಲವನ್ನು ಪಾಪದಿಂದ ಮುಕ್ತಗೊಳಿಸಿ ದೇವರ ರಾಜ್ಯವನ್ನು ಸ್ಥಾಪಿಸಲು ಬಂದರು. ಜೆರುಸಲೇಮಿನ ರಸ್ತೆಯಲ್ಲಿ ಗರಿಗಳನ್ನು ಹಾಸಿದಂತೆ ನಮ್ಮ ಹೃದಯಗಳಲ್ಲಿರುವ ಕಹಿ, ಅಹಂಕಾರ ಮತ್ತು ದ್ವೇಷಗಳನ್ನು ತೆಗೆದುಹಾಕಿ ಯೇಸುವನ್ನು ಸ್ವಾಗತಿಸಲು ನಾವು ಸಿದ್ಧರಿದ್ದೇವೆಯೇ ಎಂದು ಈಗ ಯೋಚನೆ ಮಾಡಬೇಕಾಗಿದೆ. ಹೋಸಾನ ಸಂಭ್ರಮವು ಶಿಲುಬೆಯ ಹಾದಿಯ ಆರಂಭವಾಗಿದೆ. ನಿಜವಾದ ವಿಜಯ ಅಥವಾ ಪುನರುತ್ಥಾನದ ಸಂತೋಷ ಸಿಗಬೇಕಿದ್ರೆ ಕಷ್ಟಗಳನ್ನು ಎದುರಿಸುವ ತಾಳ್ಮೆ ನಮಗೆ ಇರಬೇಕು ಎಂಬುದು ಇದರ ಅರ್ಥ. ಯೇಸು ತೋರಿಸಿಕೊಟ್ಟ ನಮ್ರತೆಯ ಹಾದಿಯಲ್ಲಿ ನಡೆಯುವುದು ನಮ್ಮ ಗುರಿಯಾಗಬೇಕು. ದೊಡ್ಡ ಸ್ಥಾನಮಾನಗಳಿಗಿಂತ ಕರುಣೆ ಮತ್ತು ಪ್ರೀತಿ ಮುಖ್ಯವಾದುದು. ಓ ಸರ್ವಶಕ್ತ ದೇವರೇ, ನಿಮ್ಮ ಪುತ್ರನಾದ ಯೇಸುಕ್ರಿಸ್ತರು ನಮ್ಮ ರಕ್ಷಣೆಗಾಗಿ ಮನುಷ್ಯ ರೂಪ ತಾಳಿ ನಮ್ರತೆಯಿಂದ ಜೆರುಸಲೇಮ್ ಪ್ರವೇಶಿಸಿದ ದಿನವನ್ನು ನಾವು ಇಂದು ಸ್ಮರಿಸುತ್ತೇವೆ. ಅವರಂತೆ ನಮ್ರರಾಗಿರಲು ಮತ್ತು ನಿಮ್ಮ ಚಿತ್ತಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳಲು ನಮಗೆ ಕೃಪೆ ನೀಡಿರಿ. ಆಮೇನ್.